ಆಂಟಿ ಡಾಕ್ಟರ್ ಕಾಲ್ ಮಾಡಿದ್ದೀನಿ, ಇನ್ನ 30 ಮಿನಿಟ್ಸ್ ಅಲ್ಲಿ ಬರ್ತಾರಂತೆ. ರಿಷಿ ಡೋಂಟ್ ವರಿ, ಯು ಗೋನಾ ಬಿ ಓಕೆ. ಕರ್ಮ, ನಾನು ಅವಾಗ್ಲಿಂದ ನಿಮ್ಮಿಬ್ರಿಗೂ ಅದನ್ನೇ ಹೇಳ್ತಿರೋದು. ಸರ್ ಕೊಡಿ ಕಮಲಿ ಅವರೇ. ಬೇಡ. ರಿಷಿ, ಅನಿಕಾ ಡಾಕ್ಟರ್ ಕಾಲ್ ಮಾಡಿದಾಳೆ, ಅವ್ರು ಬರ್ತಾರೆ. ಅಮ್ಮ, ನಾನು ಯಾವಾಗ್ಲೂ ಮಳೆಯಲ್ಲಿ ನೆನ್ಕೊಂಡ್ ಬಂದಾಗ ಎಷ್ಟೋ ಸಲ ಹೀಗಾಗಿದೆ. ನಿಮ್ಗೆ ಹೇಳ್ದಿರನೆ ಕಾಲೇಜ್ಗೂ ಹೋಗಿದ್ದೀನಿ. ಈಗೇನು ಚಿಕ್ಕ ಹುಡುಗನ್ ಟ್ರೀಟ್ ಮಾಡ್ದಂಗ್ ಮಾಡ್ತೀರಲ್ಲ. ಹೌದು ಕಣೋ, ನನ್ ಕಣ್ಣಿಗೆ ನೀನ್ ಇನ್ನು ಚಿಕ್ಕ ಹುಡುಗಾನೆ. ಕಮಲಿ, ಆ ಕಷಾಯ ತಗೊಂಡೋಗಿ ಎಸಿ, ಡಾಕ್ಟರ್ ಬಂದ್ ನೋಡ್ತಾರೆ. ಅಯ್ಯೋ ಅತ್ತೆಮ್ಮ, ಇದು ಸ್ಯಾನೆ ಒಳ್ಳೆ ಕಷಾಯ. ನಮ್ಮವ್ವ ನನ್ಗಿದನ್ನ ಹೇಳ್ಕೊಟ್ಟಿದ್ದು. ಹೇಳ್ದಷ್ಟು ಮಾಡು. ಅತ್ತೆಮ್ಮ, ಬೇಕಾದ್ರೆ ಡಾಕ್ಟರ್ ಬರ್ಲಿ, ಆದ್ರೆ ಈಗ ಸದ್ಯಕ್ಕೆ ಸರಿ ಕಷಾಯ ಕುಡಿಲಿ. ಇದು ಚಳಿ ಜ್ವರ ಆಟೆಯ ಬಿರ್ನೆ ಗುಣ ಆಯ್ತೈತೆ. ಅನಿಕಾ, ಅದನ್ನ ತಗೊಂಡ್ ಹೋಗಿ ಚೆಲ್ಬಿಟ್ ಬಾ ಮೊದ್ಲು. ಅನಿಕಾ, ಕಮಲಿ ಅವ್ರ ಕೈಯಿಂದ ಇಸ್ಕೊಂಡ್ರೆ ಸರಿ ಇರಲ್ಲ. ಅಮ್ಮ, ನಾನು ಹುಷಾರಾಗೋದು ಇಂಪಾರ್ಟೆಂಟಾ ಅಥವಾ ಡಾಕ್ಟರ್ ಬರೋದು ಇಂಪಾರ್ಟೆಂಟಾ? ಏನ್ ನಿನ್ ಮಾತಿನ ಅರ್ಥ? ನೀನ್ ಹುಷಾರಾಗ್ಬಾರ್ದು ಅಂತ ನಾನು ಅವಳ ತಡಿತಿದ್ದೀನಿ ಅಂತನಾ? ಎಕ್ಸಾಕ್ಟ್ಲಿ. ಶಟ್ ಅಪ್ ಅನಿಕಾ. ಅಮ್ಮ, ನಾನೆಲ್ಲ ಹಾಗೆ ಹೇಳ್ದೆ. ನೀವು ನನ್ನ ಒಳ್ಳೇದಕ್ಕೆ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಉದ್ದೇಶದಿಂದ ಕಮಲಿ ಅವ್ರಿಗೆ ಹರ್ಟ್ ಮಾಡ್ತೀರಾ. ನೋಡಿ, ಸಣ್ಣ ಪುಟ್ಟ ಪ್ರಾಬ್ಲಮ್ನ ದೊಡ್ಡದು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನೀಗ ಕಷಾಯ ಕುಡಿತೀನಿ, ಎಲ್ಲ ಸರಿ ಹೋಗುತ್ತಾ? ನನ್ ಮಾತು ಕೇಳಲ್ಲ ಅಲ್ವಾ ನೀನು? ನಿನ್ ಇಷ್ಟ ಕಣೋ. ಏನಿಬ್ರು ಕಣ್ಣಲ್ಲೇ ಮಾತಾಡ್ಕೋತಿದ್ದೀರಾ? ನೀನೇನಾದ್ರೂ ಕೊಟ್ರೆ ಇವತ್ತಿದೆ ಕಣೆ ನಿನ್ಗೆ. ಕಮಲಿ ಅವರೇ, ಇನ್ನ ಏನ್ ಯೋಚನೆ ಮಾಡ್ತೀರಾ? ಕೊಡಿ ಇಲ್ಲಿ. ರಿಷಿ, ತಾರಾ ಆಂಟಿ ಅಷ್ಟ್ ಹೇಳಿದ್ರು ನಿನ್ ಕಷಾಯ ಕೇಳ್ತಿದ್ಯಲ್ಲ. ಯು ಜಸ್ಟ್ ಡಿಸ್ರೆಸ್ಪೆಕ್ಟಿಂಗ್ ಹರ್. ಅನಿಕಾ, ನನ್ನ ತಾಯಿ ಮಾತನ್ನ ನಾನು ಕೇಳಿಲ್ಲ ಅನ್ ಮಾತ್ರಕ್ಕೆ ಅವ್ರಿಗೆ ಗೌರವ ಕೊಡ್ತಿಲ್ಲ ಅಂತಲ್ಲ. ನನ್ನ ತಾಯಿ ನನ್ನ ಮೇಲೆ ಇಟ್ಟಿರೋ ಅತಿಯಾದ ಅಕ್ಕರೆ ಅವ್ರ ಕಣ್ ಕಟ್ಬಾರ್ದು ಅನ್ನೋ ಕಾಳಜಿ ಅಷ್ಟೆ. ಮಾ, ಎಲ್ರೂ ಹೋಗಿ, ನಾನೊಂದು ಅರ್ಧ ಅವರ್ ರೆಸ್ಟ್ ಮಾಡ್ಬಿಟ್ಟು ಬರ್ತೀನಿ. ನೋಡಿದ್ರ ಆಂಟಿ, ನಿಮ್ಮನ್ನ ಆಚೆ ಹೋಗು ಅಂತ ಹೇಳಿ ಅವಳನ್ನ ಮಾತ್ರ ಇರಿಸ್ಕೊಂಡ. ಅತಿಯಾದ ಕಾಳಜಿ, ಸ್ವಲ್ಪ ಭಯ ಎಲ್ಲ ನಿಮ್ ಕಣ್ಣಲ್ಲಿ ಕಾಣಿಸ್ತಿದೆ. ಯಾಕೆ ತಲೆ ತಗ್ಸಿದ್ರಿ? ಇನ್ನಾರು ತಪ್ಪು ಮಾಡಿದ್ರಾ? ಅವರು ಕೋಪ ಮಾಡ್ಕೊಂಡು ಹೋದ್ರು ಸರ್. ತಲೆ ಕೆಡ್ಸ್ಕೋಬೇಡಿ. ನನ್ನ ಮೇಲಿರೋ ಪ್ರೀತಿಗೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದಾರಷ್ಟ. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ ಸರ್. ಅತ್ತೆಮ್ಮ ನಿಮ್ಮ್ಯಾ ಕೋಪ ಮಾಡ್ಕೊಂಡ್ರು. ಏನ್ ಸರ್, ಅದನ್ನ ಹೇಳಿದ್ರೆ ನೀವು ನಗ್ತಿದ್ದೀರಾ? ಏನಂತ ಕರೆದ್ರಿ? ಅತ್ತೆಮ್ಮ ಅಂತ. ಚೆನ್ನಾಗಿದೆ.
ಸೊ ಕ್ಯೂಟ್. ಹೌದು, ಇದನ್ನ ನಿಮ್ಮ ಅತ್ತೆಮ್ಮನ ಹತ್ರ ಏನಕ್ಕೆ ಹೇಳಕ್ ಹೋಗಿದ್ರಿ? ಸರ್, ನಾನು ಹೇಳ್ಬೇಕು ಅಂತ ಹೋಗ್ಲಿಲ್ಲ. ನಾನು ಹೋಗ್ಬೇಕಾದ್ರೆ ಅವರೇ ಎದುರಿಗೆ ಸಿಕ್ಕಿದ್ರು. ಇಷ್ಟೊಂದು ಅವಸರವಾಗಿ ಎಲ್ಲೋಯ್ತಿದ್ಯಾ ಅಂತ ಕೇಳಿದ್ರು, ಅದಕ್ಕೆ ಹೇಳ್ದೆ. ಕಮಲಿ ಅವರ, ಈಗ ನಿಮ್ ಕೈಯಾರೆ ಕಷಾಯ ಮಾಡಿ ತಂದ್ಕೊಟ್ಟಿದ್ದೀರಲ್ವಾ, ಅದನ್ನ ಕುಡ್ದಿದ್ದೀನಿ. ಹೇಗ್ ರೆಡಿ ಆಗ್ತೀನಿ ನೋಡಿ. ನಿಮ್ಮ ಅತ್ತೆಯಮ್ಮ, ನಿಮ್ಮ ಅನಿಕಮ್ಮ ಎಲ್ರೂ ಶಾಕ್ ಆಗ್ಬಿಡ್ಬೇಕು. ನೀವ್ ಹಿಂಗೆಲ್ಲ ಆಡಿದ್ರೆ ಅವ್ರಿಗಿನ್ನ ಕೋಪ ಬರ್ತದೆ. ನೀವು ಸುಮ್ನೆ ಮನೆ ಕಳಿ ಸರ್. ನನ್ನ ಮಾತ್ರ ಇಲ್ಲೇ ಉಳಿಸ್ಕೊಂಡು ಅವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳ್ಸಿದ್ರಲ್ಲ, ಅವರೆಲ್ಲ ಏನ್ ಅನ್ಕೊಂಡ್ರೋ ಏನೋ. ಏನ್ ಅನ್ಕೊಂತಾರೆ? ಗಂಡ ಹೆಂಡತಿ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅನ್ಕೊಂತಾರೆ. ಅಯ್ಯೋ ಸರ್, ಸ್ಯಾನೆ ಅತಿ ಆಯ್ತು ನಿಮ್ದು. ಕಸಾಯಕ್ಕೆ ಇನ್ನೊಸಿ ಕರಿಮೆಣ್ಸ್ ಹಾಕ್ಬೇಕಿತ್ತು, ಸರಿ ಹೋಯ್ತಿದ್ರಿ. ಈಗ ಸುಮ್ನೆ ಮನೆ ಕಳಿ ಸರ್. ಜ್ವರ ಇದೆ ಅಂತ ನೋಡಿದ್ರೆ ನನಗೆ ಇಷ್ಟು ಫೀಲ್ ಆಗ್ತಿದೆ ಅಂದ್ರೆ ನಿಮಗ್ ಹೆಂಗಿರ್ಬೇಡ ಆಂಟಿ. ಛೇ, ರಿಷಿ ಇಷ್ಟೊಂದು ಚೇಂಜ್ ಆಗಿದನ, ನನಗ್ ನಂಬಕ್ಕೆ ಆಗ್ತಿಲ್ಲ. ಆ ಕಮಲಿ ಬಂದ್ಮೇಲೆ ಈ ಮನೆಯಲ್ಲಿ ರಿಷಿಗೆ ನೀವೇ 3ನೇವ್ರು ಆಗ್ಬಿಟ್ರಿ. ನನ್ನ ಬಿಡಿ, ಆದ್ರೆ ನಿಮ್ಮನ್ನೇ ಆಚೆ ಕಳ್ಸಿ ಕಮಲಿನ ಉಳಿಸ್ಕೊತಾನೆ. ಹಬ್ಬಬ್ಬಬ್ಬಬ್ಬ, ಇದನ್ನೆಲ್ಲ ನೋಡ್ಕೊಂಡಿರಕ್ಕೆ ನನ್ಗಂತೂ ಆಗಲ್ಲ. ಆಯ್ತಾ ಹೇಳಿದ್ದು? ಇನ್ನೇನಾದ್ರೂ ಇದ್ಯಾ? ನೀವ್ ಎಷ್ಟು ಕೋಪ ಮಾಡ್ಕೋತೀರೋ ಅಷ್ಟು ನನಗ್ ಒಳ್ಳೇದು ತಾರಾ ಆಂಟಿ. ಯಾಕಂದ್ರೆ ಆ ಕೋಪ ಎಲ್ಲ ಕಮಲಿಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ರಚು, ಪ್ರತಿ ವರ್ಷ ನಾವೆಲ್ಲ ಸೇರಿ ಗಣೇಶನ ಬರ್ಮಾಡ್ಕೋತಾ ಇದ್ವಿ. ಬಟ್ ಈ ವರ್ಷ ನಮ್ ಗಣೇಶನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ ಆಡ್ ಆಗಿದ್ದಾರೆ. ಯಾರು ಹೇಳು? ಹೇ, ಇಲ್ಲೇ ಬರ್ತಾ ಇದ್ದಾರಲ್ಲ ನಮ್ಮ ಅತ್ತಿಗೆ. ಬಾಮ್ಮ ಕಮ್ಲಿ, ಪಾಪ ನಿನ್ ಬಗ್ಗೆನೇ ಮಾತಾಡ್ತೀನಿ. ಬಾ ಕೂತ್ಕೋ. ಈಗ ಅಯ್ಯೋ ನಿಂತ ಇದೆಯಲ್ಲಮ್ಮ, ಕೂತ್ಕೋ, ಹೆದರ್ಕೋಬೇಡ, ನಿಮ್ಮ ಅತ್ತೆ ಒಳಗಿದ್ದಾರೆ. ಕಮಲಿ, ಇದು ನೀನು ಮದುವೆ ಆದ್ಮೇಲೆ ನಮ್ಮ ಮನೆಗೆ ಬಂದ ಮೇಲೆ ನಿನಗೆ ಇದೇ ಮೊದಲನೇ ಗೌರಿ ಗಣೇಶ, ರೈಟ್? ಇಂಥ ಅದೃಷ್ಟ ಯಾರಿಗ್ ಸಿಗುತ್ತಪ್ಪ? ಸಾಕ್ಷಾತ್ ವಿಘ್ನ ವಿನಾಶಕ ಗಣೇಶನೇ ಇವ್ರು ಹೊಸ ಜೀವನ ಸ್ಟಾರ್ಟ್ ಮಾಡಕ್ಕೆ ಸಾಥ್ ಕೊಡ್ತಿದ್ದಾನೆ. ಅಪ್ಪ, ನಾವ್ ಈ ಸತಿ ಮಣ್ಣಿನ ಗಣೇಶ ಅಂತಾರಣ, ಎಕೋ ಫ್ರೆಂಡ್ಲಿ. ಓ ಸೂಪರ್. ನಾನು ಈ ಆಂಗಲ್ ಇಂದ ಯೋಚನೆ ಮಾಡೇ ಇರಲಿಲ್ಲ. ಅಪ್ಪ, ಇದಕ್ಕೆ ನಾನಿರ್ಬೇಕು ಅನ್ನೋದು. ಓಕೆ, ಇದೇ ಖುಷಿನಲ್ಲಿ ಈ ಸಲ ನಾವು ಹಬ್ಬ ಜೋರ ಮಾಡೋಣ. ನಾನ್ ರೆಡಿ. ಕಮ್ಲಿ, ನೀನ್ ಹೇಳಮ್ಮ, ಹಬ್ಬಕ್ಕೆ ಯಾವ್ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಏನು ಎತ್ತ, ಒಟ್ನಲ್ಲಿ ದಾಮ್ ಧೂಮ್ ಅಂತ ಚೆನ್ನಾಗಿ ಮಾಡ್ಬೇಕು. ನಮ್ ಹಬ್ಬ ನೋಡಿ ಗಣೇಶಂಗ್ ವಾಪಸ್ ಹೋಗಕ್ ಮನ್ಸೇ ಬರಬಾರ್ದು. ವಾಟ್ಸ್ ಹ್ಯಾಪನಿಂಗ್? ಹಬ್ಬ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀರಾ? ವಾವ್, ಪರವಾಗಿಲ್ವೇ? ಏನು ಹಬ್ಬದ ಬಗ್ಗೆ ಮಾತಾಡ್ತಿದ್ರೆ ಅನಿಕಾ ಕೇಳಿಸುತ್ತೆ. ಯಾಕೆ ಅಂಕಲ್ ಹೀಗೆ ಹೇಳ್ತಿದ್ದೀರಾ? ನಾನು ಟ್ರೆಡಿಷನಲ್ ಹುಡುಗಿನೇ. ಮಾಡರ್ನ್ ಆಗಿ ಡ್ರೆಸ್ ಮಾಡೋದ್ರಿಂದ ಕಲ್ಚರ್ ಇಲ್ಲ ಅಂತಲ್ಲ. ಹಾಗಲ್ಲಮ್ಮ, ಅಂದ್ರೆ ನಾನು ಹೇಳಿದ್ದು ನೀನು ತಾರ ಮೇಲಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತಾ ನಾವು ಮಾತಾಡೋದು ಅಂತ ಅಷ್ಟೇ. ಆಶ್ಚರ್ಯ ಆಯ್ತು. ಎಸ್ ಅಂಕಲ್, ಕೇಳಿಸ್ತು. ನೀವು ಕಮಲಿ ಸಜೆಷನ್ಸ್ ಕೇಳಿದ್ದು ಸಹ ಕೇಳಿಸ್ತು. ಅಲ್ಲ ಅಂಕಲ್, ಜ್ವರಕ್ಕೆ ಬರೀ ಕಷಾಯ ಸಾಕು ಅಂತ ನಂಬಿರೋಳು ಕಮಲಿ, ಅವಳ ಹತ್ರ ನೀವ್ ಹಬ್ಬದ ಬಗ್ಗೆ ಎಲ್ಲ ಕೇಳಿದ್ರೆ ಹೇಗೆ? ಅದು ತಾರಾ ಆಂಟಿ ಇಲ್ಲೇ ಇರುವಾಗ. ಎನಿವೇಸ್, ಅವರೇ ಅಲ್ವಾ ಡಿಸಿಷನ್ ಮಾಡಬೇಕು. ಅನಿಕಾ, ಆಕ್ಚುಲಿ ನಿಂಗೆ ಈ ಸೀನಲ್ಲಿ ಡೈಲಾಗೇ ಇಲ್ಲ. ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತಾಡ್ತಿರುವಾಗ ನಿಂದೇನ್ ಮಧ್ಯದಲ್ಲಿ? ಏ ರಚನಾ, ಮನೆಗ್ ಬಂದ ಗೆಸ್ಟ್ ಹತ್ರ ಹೀಗೇನಾ ಮಾತಾಡೋದು? ಇವಳು ಗೆಸ್ಟಾ?
ವೇಟ್, ನೀವು ಇವಳ ಪರವಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಗ್ಯಾರಂಟಿ ಇವಳು ನಿಮ್ಗೇನೋ ಪೂಸಿ ಹೊಡೆದಿರ್ತಾಳೆ. ಓ, ಕೇಳಿಸ್ಕೊಂಡೆ ಕಮಲಿ. ತಿಳ್ಕೊ, ನೀನು ಹೇಗಾದ್ರೂ ಮಾಡಿ ನೀ ಮತ್ತೆ ನಾ ತಾಜಾ ಮಾಡಿ ಕೈಯೊಳಗೆ ಹಾಕೋಬೇಕು, ಗೊತ್ತಾಯ್ತಾ? ರಮೇಶ್, ವಯಸ್ಸಿಗೆ ತಕ್ಕ ಹಾಗೆ ಮಾತಾಡಿ. ಅಯ್ಯೋ, ಏನ್ ತರ? ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಮನೇಲಿ ಇಬ್ಬಿಬ್ರು ಸೊಸೆಯರಿದ್ದಾರೆ, ಹಬ್ಬ ಮಾಡ್ಬೇಕು ಅಂದ್ರೆ ಅವ್ರ ಅಭಿಪ್ರಾಯ ತಿಳ್ಕೊಬೇಕಲ್ವಾ? ಹೇಳು, ಏನ್ ಅಭಿಪ್ರಾಯ ಹೇಳ್ಬೇಕು ಅಂತಿದ್ಯಾ? ಹಲೋ. ಓ, ನನ್ನ ಬಿಟ್ಟು ಡಿಸ್ಕಷನ್? ಇಲ್ಲ ಬಾರಪ್ಪ. ಹೇಗಿದ್ಯಾ? ಶೀತ ಏನೂ ಇಲ್ಲ ತಾನೆ? ಫೈನ್. ಕಮ್ಲಿ ಅವ್ರು ಮಾಡ್ಕೊಟ್ಟಿದ್ ಕಷಾಯದ ಮಹಿಮೆ, ಐ ಆಮ್ ಟೋಟಲಿ ಆಲ್ ರೈಟ್. ಓ, ರಿಯಲಿ ಗುಡ್. ಅನಿಕಾ, ಡಾಕ್ಟರ್ಗೆ ಮೆಸೇಜ್ ಮಾಡ್ಬಿಟ್ಟೆ ಬರ್ಬೇಡಿ ಅಂತ. ಅನಿಕಾ, ಇದಕ್ಕೇನಂತ್ಯ? ಕಮ್ಲಿ ಕಷಾಯದ ಬಗ್ಗೆ ಆಡ್ಕೋತಾ ಇದ್ದೆ, ಈಗ ನೋಡಿದ್ಯಾ ಅದ್ರ ಪವರು? ಅದ್ಕೆ ಹೊಡಿರಿ ಐಫೈ. ಅಯ್ಯೋ, ಯಾರು ಏನು ಅನ್ನಲ್ಲ, ಹೊಡಿರಿ. ಗುಣ ಆಗಿದ್ ನಾನು, ನನಗೆ ಹೈಫೈ ಇಲ್ವಾ? ನೀನ್ ಹೊಡಿ. ಮತ್ತೆ ಏನ್ ಡಿಸ್ಕಷನ್, ಏನ್ ಮಾತಾಡ್ತಿದ್ರಿ? ಏನಿಲ್ಲಪ್ಪ, ಈ ಸರಿ ಗಣೇಶ ಹಬ್ಬ ಚೆನ್ನಾಗಿ ಆಚರಿಸ್ಬೇಕು, ಅದಕ್ಕೆ ಸ್ಪೆಷಲ್ ಆಗಿ ಏನೇನ್ ತಯಾರಿ ಮಾಡ್ಕೋಬೇಕು ಅಂತ ನಾನು ಕಿರಿ ಸೊಸೆನ್ ಕೇಳ್ತಾ ಇದ್ದೆ. ಕಮ್ಲಿ ಅವರೇ, ಅಪ್ಪ ಕೇಳ್ತೀಯಾರಲ್ಲ, ಹೇಳಿ. ಈಕಿತ ಗೌರಿ ಗಣೇಶ ಹಬ್ಬನ ಮಾರಾಪುರದಾಗ ಆಚರಿಸುಮ. ವಾವ್, ಸಕ್ಕದಾಗಿದೆ ಐಡಿಯಾ. ಸೂಪರ್. ನಾವು ಮಾರಾಪುರಕ್ಕೆ ಹೋಗಿ ಎಷ್ಟು ದಿವಸ ಆಗಿತ್ತಲ್ಲ? ತಲೆಗಿಲ್ಲ ಕೆಟ್ಟಿದ್ಯಾ ನಿಮ್ಗೆ? ನಮ್ಮನೆ ಇರುವಾಗ ನಾವ್ ಯಾಕೆ ಎಲ್ಲೆಲ್ಲೋ ಹೋಗಿ ಹಬ್ಬ ಮಾಡ್ಬೇಕು? ಹಾಗಲ್ಲ ತರ, ಒಬ್ಬ ಕಮ್ಲಿಗೂ ತವ್ರ ಮನೆಗೆ ಮತ್ತೆ ಹೋಗ್ಬೇಕು ನೋಡ್ಬೇಕು ಅಂತ ಆಸೆ ಆಗಿರ್ಬೋದಲ್ವಾ? ಅಲ್ಲ ಅಂಕಲ್, ಬಟ್ ನಾವೆಲ್ಲ ಹಳ್ಳಿಗೆ ಹೋಗೋದಾ? ಯಾಕಾಗ್ಬಾರ್ದು? ಗಣೇಶನ ಒಂದೇ ಕಡೆ ಕೂರ್ಸಿದ್ರೆ ಅವನಿಗೂ ಬೋರ್ ಹೊಡಿಯತ್ತ. ಲೊಕೇಶನ್ ಶಿಫ್ಟ್ ಆದ್ರೇನೆ ಮಜಾ. ನನಗಂತೂ ಡಬಲ್ ಓಕೆ. ಎಲ್ಲ ನೀವೇ ಮಾತಾಡಿ ನಿರ್ಧಾರ ಮಾಡ್ಕೊಳ್ಳೋಕೆ ನಾನ್ ಯಾಕೆ? ಏನಾದ್ರೂ ಮಾಡ್ಕೊಳ್ಳಿ. ಹೋಗಿತ್ತಲ್ಲಪ್ಪ, ಇನ್ನಾವ್ ಮಾರಾಪುರಕ್ಕೆ ಹೋದಂಗೆ. ಅಪ್ಪ, ನಾನಿದ್ದೀನಲ್ಲ, ವೈ ವರಿ? ಆಂಟಿ, ಅನಿಕಾ, ಪ್ಲೀಸ್ ಲೀವ್ ಮೀ ಅಲೋನ್. ನನ್ನನ್ನ ಇರಿಟೇಟ್ ಮಾಡ್ಬೇಕು ಅಂತಾನೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಆಂಟಿ, ಯಾಕೆ ಈಗ ಹೇಳ್ತಿದ್ದೀರಾ? ಈ ಮನೆಯಲ್ಲಿ ನಿಮ್ಗೆ ನನ್ನ ಬಿಟ್ಟರೆ ಯಾರಿದ್ದಾರೆ? ಐ ಮೀನ್, ನೀವೀಗ ಒಂಟಿಯಾಗಿ ಬಂದು ನಿಂತಿದ್ದೀರಾ, ಸೊ ಇಲ್ಲಿ ನನ್ನ ಬಿಟ್ಟು ಯಾರಿದ್ದಾರೆ ಅಂತ ಹೇಳ್ದೆ ಅಷ್ಟೇ. ಅನಿಕಾ, ಪ್ಲೀಸ್. ಐ ಅಂಡರ್ಸ್ಟ್ಯಾಂಡ್ ಆಂಟಿ, ನಿಮ್ ಕೋಪ 100% ಕರೆಕ್ಟ್ ಇದೆ. ಬಟ್ ನೀವೇ ಹೇಳ್ತಿದ್ರಿ, ನೆನ್ಪಿದ್ಯಾ, ನಮ್ಮ ಆಪೋಸಿಟ್ ಸೃಷ್ಟಿಯಾಗೋ ಸಿಚುವೇಶನ್ಸ್ಗಳನ್ನ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ನೀವ್ ಹೇಳಿದ್ರಿ ಆಂಟಿ. ಬಟ್ ಈಗ ಮರ್ತೋಗಿದ್ದೀರಾ ಅನ್ಸುತ್ತೆ. ಸರಿ, ಅದಕ್ಕೇನೀಗ? ನಾವೆಲ್ಲ ಗಣೇಶ ಹಬ್ಬನ ಮಾರಾಪುರದಲ್ಲೇ ಸೆಲೆಬ್ರೇಟ್ ಮಾಡೋಣ. ಇದನ್ನೇ ನಾನು ಹೇಳಿದ್ದು, ಇರಿಟೇಟ್ ಮಾಡಕ್ ಬರ್ಬೇಡ ಅಂತ. ನೋ ಆಂಟಿ, ನಾನು ಹೇಳಿದನ್ನ ಒಂದ್ಸತಿ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ನಾವು ಹಬ್ಬನ ಅಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಇದೆ, ಪರ್ಸನಲಿ ಅಂಡ್ ಪ್ರೊಫೆಷನಲಿ. ಓಕೆ ಆಂಟಿ, ಲಿಸನ್, ಸ್ವಲ್ಪ 3 ವರ್ಷದ ಹಿಂದೆ ಹೋಗಿ.
ನಂದ ಫ್ಯಾಮಿಲಿ ಮತ್ತೆ ಮಹಾಜನ್ ಫ್ಯಾಮಿಲಿ ಸೇರ್ಕೊಂಡು ಒಂದು ರೆಸಾರ್ಟ್ ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಬಟ್ ಆವಾಗ ಗೌರಿ ಅಂದ್ರೆ ಕಮಲಿ ಅವ್ರ ಅಮ್ಮ ಆ ಜಾಗನ ಕೊಡದೆ ಆ ಪ್ಲಾನ್ ನ ಫ್ಲಾಪ್ ಮಾಡಿದ್ರು. ಬಟ್ ಈಗ ಕಮಲಿ ನಿಮ್ ಮನೆ ಸೊಸೆ. ಈಗ ಆ ಜಾಗ ನಿಮ್ದೆ. ಈಗ ನೀವು ರೆಸಾರ್ಟ್ ಪ್ಲಾನ್ ನ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಮಿಂಟಿಂಗ್ ಮನಿ ಆಂಟಿ. ನೋ ಅದೆಲ್ಲ ಆಗಲ್ಲ. ನಾನ್ ಹೋಗಿ ಅವಳ ಹತ್ರ ಕೇಳ್ಕೋಬೇಕಾ? ನೆವರ್. ಆಂಟಿ ಕೇಳೋದಲ್ಲ, ಯಾಕೆ? ಆ ಜಾಗ ನಿಮ್ದೆ. ಕಮಲಿ ಈಗ ನಿಮ್ ಕಂಟ್ರೋಲ್ ಅಲ್ಲಿದ್ದಾಳೆ. ಮಾರಾಪುರಕ್ಕೆ ಹೋಗೋದ್ರಿಂದ ಡಬಲ್ ಪ್ರಾಫಿಟ್ ಅಂತೂ ಇದ್ದೇ ಇದೆ ಆಂಟಿ, ಯೋಚನೆ ಮಾಡಿ. ರಚನಾ, ಡೆಕೋರೇಷನ್ ಐಟಮ್ ಎಲ್ಲ ಬರ್ದಿದ್ಯಾ ತಾನೆ? ಹ್ಞೂ ಅಣ್ಣ, ಎಲ್ಲ ಆಯ್ತು. ಅಲ್ಲೂ ರಿಷಿ, ನಿಮ್ಮಮ್ಮ ಒಪ್ತಾಳೋ ಇಲ್ವೋ ಅನ್ನೋ ಟೆನ್ಷನ್ ನಾನಿದ್ದೀನಿ. ನೀವು ಆರಾಮ್ಸೆ ಲಿಸ್ಟ್ ಮಾಡ್ತಾ ಇದ್ರಲ್ಲ ಐಟಮ್ಸು. ಒಪ್ತಾಳ? ಕಾನ್ಫಿಡೆನ್ಸ್ ಇದೆಯಾ? ನಾನು ನಿಮ್ಗೆ ಹೇಳದ್ನಲ್ಲ ಆಗ್ಲೇ, ನೀವು ಟೆನ್ಷನ್ ಮಾಡ್ಕೊಂಬೇಡಿ. ರಚನಾ ಲಿಸ್ಟ್ ಬರ್ದಿ ಮುಗ್ದಿದ ತಕ್ಷಣ ನಾನೇ ಹೋಗಿ ಅಮ್ಮನ ಹತ್ರ ಮಾತಾಡ್ತೀನಿ. ಅಣ್ಣ, ನಂದೆಲ್ಲ ಆಯ್ತು. ನೀನ್ ಹೋಗಿ ಅಮ್ಮನ್ನ ಒಪ್ಸು ಸಾಕು. ಸರಿ, ನಾನು ಈಗಲೇ ಹೋಗ್ತೀನಿ. ಅಮ್ಮ ಬಂದ್ಲು. ತರ ಅದು ಸುಮ್ಮನೆ ಹುಡುಗರು ಇರ್ಲಿ ಅಂತ ಐಟಮ್ಸ್ ಲಿಸ್ಟ್ ಮಾಡ್ತಾ ಇದ್ರು. ಅಂದ್ರೆ ನಿನ್ ಮಾತು ಮೀರ್ಬೇಕು ಅಂತ ಖಂಡಿತ ಇಲ್ಲ. ಆಮೇಲೆ ಆಕ್ಚುಲಿ ರಿಷಿ ಬಂದು ನಿನ್ನ ಹತ್ರ ಮಾತಾಡಿ ಒಪ್ಪಿಸ್ತೀನಿ ಅಂತಿದ್ನಪ್ಪ. ಹಾಮ, ನಾನೇ ಬಂದು ಮಾತಾಡಿ ನಿಮ್ಮ ಹತ್ರ ಪರ್ಮಿಷನ್ ತಗೋಣ ಅಂತಿದ್ದೆ. ಕಮಲಿ ಹೇಳ್ದಂಗೆ ಮಾರಾಪುರದಲ್ಲೇ ಹಬ್ಬ ಮಾಡೋಣ. ನಿಜವಾಗ್ಲು? ವಾವ್ ಅಮ್ಮ, ರಿಯಲಿ? ಸೊಸೆ ಆಸೆ ಪಟ್ಟಿದೆ, ಅವಳಿಗೆ ಯಾಕಿಲ್ಲ ಅನ್ಬೇಕು? ಓ ಅಚ್ಚಾ, ನಿಮ್ಮ ಅಣ್ಣ ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡೋಕ್ ಮುಂಚೆನೆ ಅವಳು ಒಪ್ಕೊಂಡ್ಬಿಟ್ಟಿದ್ದಾಳೆ. ಸರ್ಪ್ರೈಸ್. ಅಸಲಿ ಆಟ ಏನು ಅಂತ ಗೊತ್ತಿಲ್ಲದೆ ಖುಷಿ ಪಡ್ತಿದ್ಯಲ್ಲ ರಿಷಿ. ನಾಳೆ ಬೆಳಗ್ಗೆನೆ ಹೊರಡೋಣ. ಅನ್ನಪೂರ್ಣಮ್ಮ ಅವ್ರಿಗೂ ಹೇಳು, ಅವರು ಬರ್ಲಿ. ಮೇಲ್ನೋಟಕ್ಕೆ ಒಪ್ಕೊಂಡಿದ್ದಾರೆ, ಆದ್ರೆ ಮನ್ಸಲ್ಲಿ ಬೇರೇನೋ ಪ್ಲಾನ್ ಇರೋ ಹಾಗಿದೆಯಲ್ಲ. ಓಕೆ ಕಮಲಿ, ನಾನೀಗ ಮನೆಗೆ ಹೋಗ್ತೀನಿ. ನಾಳೆ ಅಜ್ಜಿನ ಕರ್ಕೊಂಡು ಮತ್ತೆ ಬರ್ತೀನಿ. ಆಲ್ ರೈಟ್? ಓಕೆ ಗೈಸ್, ಸಿ ಯು, ಬಾಯ್.